ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸೊ ನಿಮಗೆಲ್ಲರೂ ನಾನು ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಒಂದು ಆಡಳಿತ ನಿಯಮಗಳು ಸರಿಯಾದ ರೀತಿಯಲ್ಲಿ ನಡಿಬೇಕಾದ್ರೆ ನಾವು ಒಂದು ಸುಭದ್ರತೆಯಾದಂಥ ಒಂದು ಸರ್ಕಾರವನ್ನು ರಚನೆ ಮಾಡಬೇಕಾಗುತ್ತೆ. ಆ ಸುಭದ್ರ ಸರ್ಕಾರ ನಾವು ಆಯ್ಕೆ ಮಾಡುವಂಥ ಪ್ರತಿನಿಧಿಗಳು, ರಾಜಕಾರಣಿಗಳು, ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮತ್ತು ಒಂದು ಮುಖ್ಯಮಂತ್ರಿ ಇರ್ಬೋದು. ಸೊ ಇವರೆಲ್ಲರ ಒಂದು ಆಯ್ಕೆ ನಮ್ಮ ಜನರ ಕೈಯಲ್ಲಿರ್ತದೆ. ಇವರೆಲ್ಲರ ಆಯ್ಕೆ ನಾವು ಒಂದು ಚುನಾವಣೆ ಮುಖಾಂತರ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಆ ಚುನಾವಣೆ ನಿಮಗೆಲ್ಲರಿಗೂ ಗೊತ್ತಿದೆ. ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸೊ ಈ ಥರ ಎಲ್ಲ ಚುನಾವಣೆಗಳು ಸಹ ಮುಖಾಂತರ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಹಂತ ಹಂತವಾಗಿ ನಮ್ಮ ಸರ್ಕಾರಗಳನ್ನು ನಾವು ರಚನೆ ಮಾಡ್ತೀವಿ. ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ, ನಮ್ಮ ಪ್ರಜಾಪ್ರಭುತ್ವ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ನಾವು ಆಯ್ಕೆ ಮಾಡಿ ಕಳಿಸುವಂಥ ವ್ಯಕ್ತಿಗಳ ಕೈ ಮೇಲೆ ಅದು ಅವಲಂಬಿತವಾಗುತ್ತೆ. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂಥದ್ದು ಸೊ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ನಮ್ಮೆಲ್ಲರಿಗೆ ಬಿಟ್ಟಿರುವಂಥ ವಿಚಾರ. ಆದ್ದರಿಂದ ಆ ಚುನಾವಣೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆಯೂ ಸಹ ಬಂದು ಮತವನ್ನು ಚಲಾಯಿಸಬೇಕು. ಮತ್ತು ಆ ಮತ ಚಲಾಯಿಸಬೇಕಾದ್ರೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಆ ಅಭ್ಯರ್ಥಿಗೆ ನಾವು ಒಳ್ಳೆಯ ಒಂದು ಮತವನ್ನು ನೀಡಬೇಕು. ಮತ್ತು ಮತದಾನ ಸಮಯದಲ್ಲಿ ಅನೇಕ ಅಭ್ಯರ್ಥಿಗಳು ನಮಗೆ ಸುಮಾರು ಹಣ, ಮದ್ಯಪಾನಗಳನ್ನು, ಆಮಿಷಗಳಿಗೆ ಒಳಗಾಡಿಸ್ತಾರೆ. ಅದಕ್ಕೆ ಇಂಥ ಆಮಿಷಗಳಿಗೆ ಯಾರೂ ಒಳಗಾಗದಿರೋನೇ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವ್ರಿಗೆ ಮತ ನೀಡೋದ್ರ ಮುಖಾಂತರ ನಾವು ನಮ್ಮ ಒಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲೊಂದು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಆ ಆಡಳಿತ ಒಂದು ಇದಕ್ಕೆ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಅವರು ಒಂದು ಒಳ್ಳೆಯ ಸರ್ಕಾರ ನಿರ್ಮಾಣ ಆಗುತ್ತೆ. ಒಳ್ಳೆಯ ಸರ್ಕಾರ ನಿರ್ಮಾಣ ಆದರೆ ಒಳ್ಳೆಯ ಪ್ರಜಾಪ್ರಭುತ್ವ ನಿರ್ಮಾಣ ಆಗುತ್ತೆ. ಒಳ್ಳೆಯ ಪ್ರಜಾಪ್ರಭುತ್ವ ನಮಗೆ ಎಲ್ಲ ಥರದ ಒಂದು ಸೌಕರ್ಯಗಳು, ಒಂದು ನೀತಿ ನಿಯಮಗಳು, ಒಂದು ಪ್ರಜೆಗಳಿಗೆ ಒಳ್ಳೆಯ ಎಲ್ಲರಿಗೂ ಬೇಕಾದಂಥ ಎಲ್ಲ ಥರ ಒಂದು ಇದನ್ನು ನಾವು ಪಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಡೀತಿರುವಂಥ ಚುನಾವಣಾ ಒಂದು ಚಿತ್ರಣವನ್ನು ನಮ್ಮ ಸರ್ಕಾರಿ ಪ್ರಥಮ ಕಾಲೇಜು ದೊಡ್ಡಬಳ್ಳಾಪುರ ವಿದ್ಯಾರ್ಥಿಗಳು ಅವ್ರದ್ದೇ ಆದಂಥ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಒಂದು ನಾಟಕದ ಮುಖಾಂತರ ಸೊ ನಮ್ಮ ಜನಗಳಿಗೆ ಆಯಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಸಲುವಾಗಿ ನಾಟಕವನ್ನು ಪ್ರದರ್ಶನ ಮಾಡಿರ್ತಾರೆ. ನಿಜಕ್ಕೂ ಅವರ ಒಂದು ಶ್ರಮ, ಅವ್ರಿಗೆ ಬೇರೆ ಯಾವುದೇ ಥರ ಬೇರೆ ಒಂದು ಗೈಡೆನ್ಸ್ ಇಲ್ಲ. ಅವರೇ ವಿದ್ಯಾರ್ಥಿಗಳೇ ಒಂದು ಇರುವಂಥ ಚಿತ್ರಣವನ್ನು ಕಾಲ್ಪನಿಕವಾಗಿ ತಿಳ್ಕೊಂಡು ಅದನ್ನು ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ನಿಜಕ್ಕೂ ಆ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಾಟಕವನ್ನು ಎಲ್ಲರೂ ವೀಕ್ಷಣೆ ಮಾಡಿ ಇದೊಂದು ನಮ್ಮ ಚುನಾವಣಾ ನೀತಿಗಳು ಯಾವ ಥರ ಇದೆ ಅಂತ ಅರಿವು ಮೂಡಿಸ್ಕೊಂಡು ಎಲ್ಲರೂ ತಪ್ಪದಿರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಲ್ಲರೂ ಮತವನ್ನು ಚಲಾಯಿಸುವ ಮುಖಾಂತರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಸೊ ನಮ್ಮ ಸುಭದ್ರ ಸರ್ಕಾರವನ್ನು ನಿರ್ಮಾಣದಲ್ಲಿ ಎಲ್ಲರೂ ಜವಾಬ್ದಾರಿತರಾಗಬೇಕು ಅಂತ ನಾನು ಸಂತ ಹೇಳ್ತಾ, ನಾವು ಬಿಟ್ಟರು ನಮ್ಮನ್ನೆಂದು ಬಿಡೋದಿಲ್ಲ ಪಾಲಿಟಿಕ್ಸು. ಯಾವನಿಗೆ ಓಟ್ ಹಾಕೋದೋ ಗೊತ್ತಾಗ್ತಾ ಇಲ್ಲ, ಹಂಗಂತ ಸುಮ್ಮನೆ ಕುಂತ್ರೆ ತಪ್ಪಾಗ್ತದಲ್ಲ. ಯಾರನ್ನ ಕಂಡ್ರು ನಮ್ಗೆ ಸೆಟ್ ಆಗ್ತಾ ಇಲ್ಲ, ಹಾಳೂರಿಗುಳ್ದವ್ನು ಯಾರೋ ಗೊತ್ತಾಗ್ತಾ ಇಲ್ಲ. ಕಾಂಪಿಟೇಷನ್ ನಲ್ಲಿ ಹೇಳ್ತಾರೆ ಸುಳ್ಳನ್ನ, ಕಾಪಾಡ್ತಾರ ಇವರು ನಿಜವಾಗ್ಲೂ ನಮ್ಮನ್ನ. 5 ವರ್ಷಕ್ಕೊಮ್ಮೆ ಮನೆಗೆ ಬರ್ತಾರಣ್ಣ, ಇರೋದೊಂದೇ ಕುರ್ಚಿ ಯಾರಂಡಿಗೆ ಹಾಕೋಣ. 3-4 ಮಂದಿಗೆ ಕುರ್ಚಿ ಸಾಲೋದಿಲ್ಲ, ಕಾರ್ಪೆಂಟ್ರಿಗೆ ಹೇಳ್ಬಿಟ್ಟು ಮಂಚ ಮಾಡಿಸೋಣ. ಯಾವನಿಗೆ ಓಟ್ ಹಾಕೋದೋ ಗೊತ್ತಾಗ್ತಾ ಇಲ್ಲ, ಹಂಗಂತ ಸುಮ್ಮನೆ ಕುಂತ್ರೆ ತಪ್ಪಾಗ್ತದಲ್ಲ. ಯಾರನ್ನ ಕಂಡ್ರು ನಮ್ಗೆ ಸೆಟ್ ಆಗ್ತಾ ಇಲ್ಲ, ಹಾಳೂರಿಗುಳ್ದೋನ್ ಯಾರೋ. ಅಮ್ಮ ಹೆಂಗೋ ಮಿಂಗೆ ತುಂಬೈತೆ. ಆ ಮನೆಯಲ್ಲಿ ಬರೋಷ್ಟಕ್ಕೆ ಇನ್ನೊಂದು ಮಿಂಗೆ ತುಂಬಿಸ್ಕೊಂಡು ಹೋಗೋದು. ಈ ಸಣ್ಣಲ್ಲಿ ಯಾವಾಗ ಸಾಯ್ತೈತೋ ಏನೋ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್
ಮನೆ ಕಾಯುವಾಗ ಹೋಗ ಇರೋ ಕಾಲ ನೀನೆಲ್ಲ ನೀನೇ ಇಟ್ಕೊಂಡ್ಬಿಟ್ರೆ ನಾನೆಲ್ಲ ಹೋಗ್ಬೇಕು ಲೇ ನನ್ ಸೌತಿ ಮನೆಗೆ ಅವ್ರು ಸೇರ್ಕೊಂಡು ಬಿಂದಿಯಲ್ಲಿ ನೀರ್ ತುಂಬ್ತೇನೆ ನೀನ್ ಮಾಡಿದ್ದಕ್ಕೆ ನೀನೇನ್ ನನ್ನ ಆಳ ಅಲ್ಲ ಅಡ್ಗೆ ನಿಮ್ಮಪ್ಪನ ಮಾಡಿತ್ತ ನನ್ ಗಂಡಂಗೆ ನಮ್ಮಪ್ಪ ಯಾಕೆ ಮಾಡಿರ್ತಾನೆ ನೀನೇ ಇದೆಯಲ್ಲ ಮಾಡಿಕ್ ಹೋಗು ಓ ನಿನ್ನ ಹತ್ರ ಮಾತಾಡ್ತೀನಿ ನೋಡು ನನಗೆ ಬುದ್ಧಿ ಇಲ್ಲ ನಿನ್ನ ಹತ್ರ ಮಾತಾಡ್ರಿ ನೋಡು ನನಗೂ ಬುದ್ಧಿ ಇಲ್ಲ ನೀನ್ ದೊಡ್ಡ ಛತ್ರಿ ನೀ ಬಿತ್ರಿ ಹಾ ನಿನ್ನಂದೇನ್ ಪ್ರಯೋಜನ ನಿನ್ನಂದೇನೇನ್ ಪ್ರಯೋಜನ ನೋಡಲ್ಲಿ ನೀರ್ ನಿಂತೋಯ್ತು ಇವಾಗ ಏನ್ ಮಾಡ್ಕೊ ಮಾಡು ಹಾಲು ಕುಡ್ದ ಶಾನಂದ ಆಗಿರ್ತೈತಿ ನಿನಗೆ ಸೇತುಪತಿಯಿಂದ ಸಂತೋಷ ಆಗ್ಬಿಟ್ಟಿರುತ್ತೆ ಹಾ ಈ ಓಟ್ ಕೇಳಕ್ಕೆ ಬರ್ತಾರಲ್ಲ ಅವ್ರನ್ನ ಮೆಟ್ ತಗೊಂಡು ಎಲಡ್ಗೆ ಹಾಕೊಂಡು ತುಪ್ಪು 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 ಅಂತ ಉಗಿದ್ರೆ ಸರಿ ಹೋಗ್ತೈತೆ ಹೋಗ್ಯಲ್ಲೇ ಓಕೆಲೆ ನೀನೇ ಹೋಗೆ ವಯಸ್ಸಾದ್ಮೇಲೆ ಮಕ್ಕಳು ನೋಡ್ಕೊಂತಾರೆ ಅಂತಾನೆ ನಾಳೆ ಮಕ್ಕಳು ಮಾಡ್ಕೊಂಡೆ ವಿದ್ಯಾವಂತರು ಇವತ್ತಾರನೆ ನಿರುದ್ಯೋಗಿಗಳು ಚೆನ್ನ ಬಂದ್ಬಿಟ್ಟ ಬಾ 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 ಇವನೊಬ್ನೇ ಪುಡ್ಸೋತಾಗಿರೋದು ಊರ್ನಾಗೆ ಇನ್ಯಾರು ಇಲ್ಲ ಯಾಕೆ ಗೊತ್ತಾ ಇವನಿಗೆ ಕೆಲ್ಸ ಇಲ್ಲ ಸ್ವಾಮಿ ಅದಕ್ಕೆ ಪುಡ್ಸೋತಾಗವನೆ ಇವನಿಗೆ ಕೆಲ್ಸ ಇಲ್ಲ ಏನ್ ಮಾಡೋಣ ಓ ನೀರ್ ನಿಲ್ತಾ ಈ ಜಗತ್ನಾಗೆ ಅದು ನಮ್ಮೂರ್ನಾಗೆ ಏನ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀರ್ ಮಾತ್ರ ಸಿಗಕ್ಕಿಲ್ಲ ಮಕ್ಕಳಿಗೆ ಹಾಲು ಸಿಗಕ್ಕಿಲ್ಲ ಸಿಗೋದು ಒಂದೇ ಕಣ್ರವ ಬೀರು ಎಣ್ಣೆ ಅದ್ ಬಿಟ್ರೆ ಏನು ಸಿಗಕ್ಕಿಲ್ಲ ನಮ್ ಜಗತ್ನಾಗೆ ನಾನು 5 ವರ್ಷದ ಕಡೆಗೆ ಓಟ್ ಹಾಕಿದ್ದೆ ಓಟು 5 ವರ್ಷದ ಕಡೆಗೆ ಓಟ್ ಹಾಕಿದ್ದೆ ನನಗೊಬ್ಬಳು ಹೆಂಡತಿ ಇದ್ದು ಅವಳ ಮೂಗ್ನತ್ತು ಸೀರೆ ಕಾಲ್ ಚೈನು ದುಡ್ಡು ಎಲ್ಲಾ ತಗೊಂಡ ಕೊಟ್ಟೆ ಇವತ್ ಗೌಡಿಲ್ಲ ಪ್ರಜಾಪ್ರಭುತ್ವ ಐತೆ ಪ್ರಜಾಪ್ರಭುತ್ವ ಸರಿಗಿಲ್ಲ ಗಣವ ಸರಿ ಇಲ್ಲ ನಾವ್ಯಾರು ಓಟ್ ಹಾಕ್ಬಾರ್ದು ಪ್ರಜಾಪ್ರಭುತ್ವ ಸರಿ ಇಲ್ಲ ಚೆನ್ನಾಗಿದ್ಯಾ ಯಾರು ಕುಂಟ ಬಂದ ಬಾ 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 ಏನ ಊರಲ್ಲಿ ಎಲೆಕ್ಷನ್ ಅಂತೆ ಅದಿರ್ಲಿ ಗುಂಡ ಮುಂದೆ ನಮ್ಮನೆ ಗುಂಡೆ ನೀನು ನಮ್ಮನೆಗೆ ಗುಂಡ ಕಣಪ್ಪ ಏನ ಕೇಳ್ದೆ ಅದೇನ ಊರಾಗೆ ಎಲೆಕ್ಷನ್ ಅಂತ ದುಡ್ಡು ಸೀರೆ ಮುಗ್ನೊತ್ತು ಎಲ್ಲ ಕೊಡ್ತಾವ್ರೆ ನೀನ್ ಇಚ್ಕೊಂಡಿದ್ವೇನಾ ಪ್ರಾಮಾಣಿಕ ಓಟ್ ಹಾಕ್ಬೇಕು ಕಣ್ಣ ಪ್ರಾಮಾಣಿಕತೆ ನಾನು ಅಂದ್ರೆ ಪ್ರಾಮಾಣಿಕತೆ ನಾನು ಅಂದ್ರೆ ಪ್ರಾಮಾಣಿಕತೆ ತಿಳ್ಕೋ ನಾನ್ ನೋಡಿದೀನಿ ಸುಮ್ನಿರಪ್ಪ ಹಿಂದಿನ ವರ್ಷ ನಿನ್ ಹೆಂಡತಿಗೆ ಇಸ್ಕೊಂಡಾಗ ಕೊಟ್ಟಿತ್ತು ಹೊಸಿ ಹತ್ರ ಬೈಲಿ ಎಷ್ಟನೇ ಹೆಂಡತಿಗೆ ಹೌದು ಎಷ್ಟ್ ಜನ ಮೇಂಟೈನ್ ಮಾಡ್ತಾ ಇದೀಯಾ ಇದ್ದಿದೆ ಒಬ್ಳು ಕಂಡ ಇವಾಗ ಅವಳು ಇಲ್ಲ ಓದ್ಲು ನೀನು ಸುಮ್ಕಿರ್ಲ ಹಳ್ಳಿ ಕಟ್ಟೆ ಕೇಳಿಸ್ಕೊಂಡ್ಬಿಡ್ತಾರೆ ಹೋಗೋ ಹೊತ್ತಲ್ಲಿ ನಂಗೆ ಆಗ್ಬೇಕು ನಿಕ್ಕರ್ನಾರಾಯಣ ಬಂದ ಬಂದ ಸಮಯ ಬಾ 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 ಅಜ್ಜ ಬೆಳಗ್ಗೆ ಏನೋ ಸೇರ್ಬಿಟ್ಟಿದ್ರ ಏನ್ರ ಬಗ್ಗೆ ಚರ್ಚೆ ನಡೀತೈತೆ ಏನ್ ವಿಷಯ ಏನಿರ್ತದೆ ಪ್ರಜಾಪ್ರಭುತ್ವ ಸರಿ ಇಲ್ಲ ಓಟ್ ಹಾಕ್ಬಾರ್ದು ಬೆಳಿಗ್ಗೆ ತಾನೇ ಬಂದೆ ನೀರೇ ಗಲಾಟೆ ನಮ್ಮ ಊರಿಗೆ ಬಂದ್ರು ಅವ್ರ ಬಾಯ ಸಂಸ್ಕೃತ ಕೇಳಿದ್ರೆ ನನ್ನ ಉಸಿರೇ ಹೋಯ್ತದೆ ಅಜ್ಜ ನೀರ್ ಹೋಗಿದ ತಕ್ಷಣ ನನ್ ವಿಷಯ ನೆನಪಿ ಬರ್ತೈತೆ ಅಜ್ಜ ಏನಿಲ್ಲ ಅಯ್ಯೋ ನೀರು ಮೊನ್ನೆ 3 ದಿನ ಹಿಂದೆ ನನ್ ತಂಗಿ ಮಗ್ಳು ಅಜ್ಜ ಎಳೆ ಕೂಸು ನನ್ ಮನೆ ಹೋದ ಇಲ್ಲ ಮಾಮ ಮಾಮ ಅಂತ ನನ್ ಮೈ ಮೇಲೆಲ್ಲ ತಾಟಾಡ್ತಿದ್ಲಜ್ಜ 3 ದಿನದಿಂದ ಏನೋ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಡಾಕ್ಟ್ರು ಹೊಸಿ ನಿಲ್ಸು ಹೊಸಿ ಜೋರಾಗಿ ಹೇಳು ನನಗ್ ಕೇಳಿಸ್ತದೆ ಇವ್ರು ಕೇಳಿಸ್ತಿಕ್ಕಿಲ್ಲ ಇವ್ರಿಗೆ ಹೋಗ್ಬೇಕು ಜೋರಾಗಿ ಹೇಳು ಮುಂಚೆ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಜ್ಜ ಸರಿ ಡಾಕ್ಟರ್ ಅದೇನೋ ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಏನೇನೋ ಮಾಡ್ದ ಆಯ್ತು ಮತ್ತೆ ಅದೇನೋ ಸ್ಕ್ಯಾನಿಂಗು ಗೀನಿಂಗು ಅಂತ ಅದು ಮಾಡ್ದ ಆಯ್ತು ಆದ್ರೆ ಕೊನೆಗೆ ಮಗು ನುಡ್ಸ್ಕೊಳಕ್ಕೆ ಆಗಿಲ್ಲ ಅಜ್ಜ. ಯಾಕ್ಲಾ ಅಯ್ಯೋ ಆ ಮಗು ಕುಡಿಯೋ ನೀರಲ್ಲಿ ವಿಷ ಬೆಳೆಸ್ಬಿಟ್ಟೈತಂದಜ್ಜ ವಿಷಾಣ ಹ್ಞೂ ಮಗ ನೀರ್ನಾಗೆ ಅದೇನೋ ನೀರೆಲ್ಲ ವಿಷ ಆಗ್ಬಿಟ್ಟು ಕ್ಲೋರೈಡ್ ಕಲ ಹಾ ಅದೇ ಅದೇ
ಫ್ಲೋರೈಡ್ ನೀರೆಲ್ಲ ಮಿಕ್ಸ್ ಮಾಡಿದ್ರೆ ಜನ ಸಾಯ್ತಾರೆ. ಪಕ್ದೂರ ಪಕ್ದೂರಲ್ಲಿ ಹಂಗಾರೆ ಅದೇನಾದ್ರು ನಮ್ಮೂರ್ಗೂ ಬಂದ್ರೆ ಏನಾಚ ನಾನು ಹೋಗೋ ಹೊತ್ತು ಕಂಡ ನಿಮ್ ಬಗ್ಗೆ ನೀವ್ ಯೋಚನೆ ಮಾಡ. ನೀವು ಇನ್ನೊಂದು ವಿಷಯ ತೋರಿಸ್ತೀನಿ ಕೇಳಿಸ್ಕೋ. ಏನದು? ಚೆನ್ನ ಎಡ್ಲ ಉಂಡ ನಾ ಉಂಡೆ ಕಣಪ್ಪ. ಯಾರ ಮನೆಗೆ ಬಂದ್ರೆ ಉಣ್ತೀನಿ ಸುಕ್ಕಿರ್ಲೇ. ಏನು ಇಲ್ಲ, ನಮ್ ನಿಖರ್ ನಾರಾಯಣ ಅವನಲ್ಲ, ಅವನೊಂದ್ ಮಾತು ಹೇಳ್ದ ಕಂಡ. ಇಲ್ಲಿ 1 ಅವರ್ ಮೈಲಿ ದೂರದಾಗ ಒಂದು ಊರ ಅದಲ್ಲ, ಆ ಊರ್ನಾಗೆ ಇವರ ತಂಗಿ ಮಗಳ ಅಂತ ಕಂಡ ನೀರ್ ಕುಡ್ದು ವಿಷ ಹಾಕಿ ಮಗ ಸತ್ತೋಯ್ತ. ಅದೇನೋ ಹೇಳ್ದ ಕಂಡ ಇವನು. ಅದೇನೋ ನೀರಾಗೆ ವಿಷ ಅಂತೆ ವಿಷ. ನನ್ಗೊಂದ್ ಮನೆ ಕತೆ ಹೇಳಿದಲ್ಲ, ನಾ ಇಬ್ರು ಮಾತಾಡ್ಬೇಕಾದ್ರೆ ನಿಮ್ ಫ್ರೆಂಡ್ ಅದೋಸಿ ಇವ್ನಿಗೆ ಕೇಳಿ ಇವನು. ಇಲ್ಲಿ ಹೇಳ ಹುಡುಗ ಅರ್ಥ ಆಗ್ಲಿ, ನಮಗಲ್ಲ ಇವ್ರಿಗೆ ಬೇಕು. ಇವ್ರಿಗೆ ಬೇಕಾಗಿರೋದು 5 ವರ್ಷ ಜೊತೆ ಓದಿದ್ವಿ ಅಜ್ಜ. ಇಬ್ರು ಇನ್ನೇನು ಓದೋದು ಮುಗಿದು ಅಂತ ಅಷ್ಟಿದೆ. ಉದ್ಯೋಗ ಕನ್ಫರ್ಮ್ ಅಂತ ಹೇಳ್ತಿದ್ರು, ಪ್ರಜಾಪ್ರಭುತ್ವದ ಸಿಗುತ್ತಪ್ಪ ಅಂತ ಹೇಳ್ತಿದ್ರು. ಅವನ್ ಬೇರೆ ಸಾಲ ಮಾಡ್ಕೊಂಡು ಓದ್ಬಿಟ್ಟಿದ್ದ. ಇನ್ನೇನ್ ಉದ್ಯೋಗ ಸಿಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಏನ್ ಅನ್ಕೊಂಡ್ಬಿಟ್ಟ. ಅವ್ರ ಅವ್ವ ನೋಡಿದ್ರೆ ಈಗ ಅನಾಥ ಆಗ್ಬಿಟ್ಟವಳೆ. ಅವ್ರಿಗೆ ಯಾರು ಇಲ್ಲ ಕಂಡ ಇಲ್ಲ, ಪ್ರಜಾಪ್ರಭುತ್ವನೇ ಇಷ್ಟು. ನಾವು ವೋಟ್ ಮಾಡಬಾರ್ದು, ದುಡ್ಡು ಇಸ್ಕೊಬೇಕು. ವರ್ಷಕ್ಕೆ ಒಂದ್ಸತಿ ಕೊಡ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಕೊಡ್ತಾರೆ. ಇವ್ರ ತಾವ ದುಡ್ಡು ಇಸ್ಕೊಬೇಕು, ನೆಮ್ಮದಿಯಾಗಿ ಮನೆಗಿರ್ಬೇಕು. ಓಟು ಅಂತ ಮಾಡಿದ್ರೆ ಇವ್ರ ಮನೆ ಇವ್ರ ತರ ಮಾಡ್ತಾಕಂಡ. ನಮ್ ಮನೆ ಅಲ್ಲ, ತಿಳ್ಕೊಳ್ರಿ. ನಿಮ್ ಮನೆ ಪಕ್ಕ ಸರಸ್ವತಮ್ಮ ಗೊತ್ತಾ? ಅದೇ ಸುಬ್ಬಯ್ಯ ಹೆಂಡತಿ ಸರಸ್ವತಮ್ಮ. ಅಮ್ಮನ್ ಮಗಳು ಮೊನ್ನೆ ತಾನೇ SSLC ಪಾಸ್ ಮಾಡಿದ್ರು. ಅದೇ ಕಣ್ಣ ದೊಡ್ಡದಾಗಿತ್ತಲ್ಲ ಮೊನ್ನೆ ತಾನೇ. ಅದೇ ಮಗುನೇ. ಏನಾಯ್ತಾ? ಪಾಪ SSLC ಪಾಸ್ ಮಾಡಿ ಪಟ್ನಕ್ಕೆ ಅಂತ ಕಾಲೇಜ್ ಹೋಗ್ತಿದ್ದು. ಸರಿ, ನಮ್ಮೂರಿಂದ ಪಟ್ನಕ್ಕೆ ಯಾವ್ದು ಬಸ್ಸು ಆಟ ಏನು ಇಲ್ಲ. ಪಾಪ ಯಾರು ದುಷ್ಟರು ಬಂದ್ಬಿಟ್ಟು ಅತ್ಯಾಚಾರ ಬಸ್ಗಿ ಸಾಯಿಸ್ಬಿಟ್ಟವ್ರ ತಾತ. ಏನ ಕಲಿಗಾಲ ಇದು? ಅದೇ ಕಣ್ಣ ಹೇಳೋದು ಪ್ರಜಾಪ್ರಭುತ್ವ ಅಂತ. ತಿಳ್ಕೊ ನೀನು, ಇದೇ ಪ್ರಜಾಪ್ರಭುತ್ವ. ಒಬ್ಳೇ ಮಗಳು, ಆ ಮಕ್ಕಳಿಗೆ ಇವ್ರು ಬಂದ ಕಣ್ಣ ವಾಸನೆ ಬಂದ. ಅಜ್ಜ ಏನ್ ಮಾಡ್ತಿದ್ಯಾ? ಏನಿಲ್ಲ ಮಾಡ್ಲಿ, ಮೊಟ್ಟೆ ಹಾಕಿದೆ ಕಾಲ್ಕೊಡ್ತಾ ಇದೀನಿ. ಇಷ್ಟೇ ಕಣ್ಣ ಪ್ರಜಾಪ್ರಭುತ್ವ. ಏನಿಲ್ಲ ಬೇಡ ಕಣ್ಣ, ಇಷ್ಟೇ ಕಣ್ಣ ಪ್ರಜಾಪ್ರಭುತ್ವ. ಓಟ್ ಹಾಕೋದು ಕಣ್ಣ, ಓಟ್ ಹಾಕಿದ್ರೆ ಏನ್ ಆಯ್ತದೆ? ಏನು ಮಾಡಕ್ಕಾಗಲ್ಲ. ಅಯ್ಯೋ 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 ಕುಡ್ಕೊಂಡೆ ಮನೆ ಊರೆಲ್ಲ ಹಾಕೊಂಡ್ರೆ ಇದು ಏನಿಲ್ಲ ನಿಂಗೆ. 2 ದಿನ ಆಯ್ತು ಬಟ್ಟೆ ಪುಟ್ಟ ಬರೀ ಎಣ್ಣೆ ಕುಡಿತೀರಿ. ಏನಾಗ್ಬಿಟ್ಟಿಲ್ಲ ಎಲ್ಲ ಯಾರು ಊಟ ಮಾಡ್ತಾರೆ? ಮೊದಲೇ ಮನೆ ನಡಿ ಎದ್ದಳ ಮೇಲೆ ನೀನೇ ಒಳ್ಳೆ ಹುಡುಗ. ಎಲ್ಲ ಹೋಗ್ತೆ ಉಂಡ ಊಟ ಮಾಡಿದೆ ನೀವು? ನಾನು ಉಂಡೆ ಕಣಪ್ಪ. ಏಪ್ರಿಲ್ 18 ಗೊತ್ತಾ? ಗೊತ್ತಿಲ್ಲ. ಏನೋ ಎಜುಕೇಟೆಡ್ ತಾಯಿ ಕಂಡ. ತಪ್ಪಾಯ್ತು. ಅಲ್ಲ ಹೋಸತಿ ಓಟ್ ಹಾಕಿದ್ದ? ಇಲ್ಲ ಹಾಕಿದ್ದಿಲ್ಲ. ಯಾಕ? ಹಿಂಗೆ ಟ್ರಿಪ್ ಹೋಗಿದ್ದೆ ಮಲೇಷಿಯಾ, ಅಷ್ಟೇ ಹಾಕಿದ್ದ. ಈ ಸತಿ ಹೊಂಟೆ ಒಳ್ಳೆ ನಿರ್ಧಾರ ನಿಂತು, ದಿಟ್ಟವಾದ ನಿರ್ಧಾರ. ಬದಲಾಯಿಸ್ಬೇಡ ನೀನ್ ನಿರ್ಧಾರವ. ಓಟ್ ಹಾಕ್ಬೇಡ ನೀನು. ನಮ್ ಜೊತೆ ಸೇರ್ಕೊಂಡ ನಾವೆಲ್ಲ ಕುತ್ಕೊಂಡು ಚೊಕ್ಕಾರ್ ಬರಾಡದ, ದುಡ್ಡು ಇಸ್ಕೊಳಕ ಒಂಥರ ವಾಸ್ತರ ಮುಂದೆ ಹಾಕದ್ ಬೇಡ ಕಂಡ. ಬೇಡ ತಿಳ್ಕೊಳ್ರಿ, ಓಟ್ನೇ ಬೇಡ. ಪ್ರಜಾಪ್ರಭುತ್ವನೇ ಇಷ್ಟು. ಆರಾಮಾಗಿರು. ಏನ್ ಸೆಕೆಂಡ್ ಅಪ್ಪ ಬೆಳಗ್ಗೆ ನೋಡಿದ್ರೆ ಅವ್ರ ಜೊತೆ
ನೀವೆಲ್ಲ ತಿಂದ್ರಣ್ಣ? ತಿಂದು ತಿಂದು ಇಟ್ಕೊಂಡು ಕುತ್ಕೊಂಡು ಅಡ್ಡಾಡೋದು ತಾನೇ ನಿಮ್ ಕೆಲ್ಸ? ನಿನ್ ಕೆಲ್ಸ ಏನ್ ನೋಡ್ದೆ ನೀನ್ ಯಾಕೆ ಸಾರಿ ಮಾತಾಡ್ತಿದೀಯ? ಕಣವ. ಅದೇ ಬೆಳಿಗ್ಗೆ ಆಗ್ತಾ ನೋಡ್ತಾ ಇದೀನಿ ಮನೆಯೊಳಗೆ ಕೇಳಿಸ್ತಾ ಇದೆ ಏನಂತ ಮಾತಾಡೋದಿಲ್ವಾ? ನಿಂಗ್ ಗೊತ್ತಿಲ್ವಾ? ಇಲ್ಲಪ್ಪ ಗೊತ್ತಿಲ್ಲ. ಜಗತ್ತುಗಳಿಗೆ ಮಗ ತಗೊಂಡ್ ಬರಕಿಲ್ವಾ? ಜಗತ್ತುಗೋದು ಜಗತ್ತುಗೋದು ಗೊತ್ತಿದೆ, ಅದ್ರ ಪ್ರಶ್ನೆ ಬೇರೆ ತಾತ. ಆದ್ರೆ ನೀವೇನ್ ಮಾತಾಡ್ತಾ ಇದ್ರ ನಮ್ಗೆ ಸ್ವಲ್ಪ ಹೇಳ್ರಿ. ಏನಿಲ್ಲ ಕಣವ, ಎಲೆಕ್ಷನ್ ಬಂತಲ್ಲ. 15ನೇ ತಾರೀಕು ಎಲೆಕ್ಷನ್ ಅಂತಲ್ಲಮ್ಮ. 15ನೇ ತಾರೀಕಿನಾ? ಗೊತ್ತಿಲ್ಲ ನಿಂಗೆ? ಗೊತ್ತಿದೆ ಗೊತ್ತಿದೆ. ಎಲೆಕ್ಷನ್ ಅಂದ್ರೆ ಶಾನೆ ಬೇಜಾರಾಗ್ಬಿಟ್ಟಿದೆ ಬಿಡಿ. ಯಾಕೆ ಅಂತ ಕೇಳ್ತೀರಾ? ಅಯ್ಯೋ ಏನೋ ನಮ್ ಬೀದಿಯಲ್ಲಿ ಹೆಂಗಸರು ಜಗಳ ಜುಟ್ಟು ಜುಟ್ಟು ಇಟ್ಕೊಂಡು ಕಿತ್ತಾಡೋದೇ ಆಗೋದೈತೆ. ಹೊಸಿ ನೀರು ಕಟ್ಸೋಣ ರೋಡ್ ಹಾಕ್ಸೋಣ ಅಂತ ನಾನು ಎಲೆಕ್ಷನ್ ಮಾಡೋಣ ಅಂತ ಹೋದ್ನಪ್ಪ. ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷ. ಇವತ್ತು ದುಡ್ಡಿರೋರೆ ಅಂತ ಗೆಲ್ಲಕ್ಕಾಗೋದು, ನಮ್ಮಂತ ಬಡವ್ರಾಗಲ್ಲ. ಅಷ್ಟಿಲ್ದೆ ಅನ್ಸ್ಲಾಕ ಅವ್ರು ಆಡ್ಕೋತಾರ. ಊರು ಉದ್ಧಾರ ಮಾಡ್ತೀವಂತ ಹೋದೋರೆಲ್ಲ ಏನಾದ್ರೆ ಏನೇ ಮಾಡ್ತಾ ಇದ್ಯಾ? ಉಂಡು ಉಂಡು ಹಾಕಿರೋ ಪಾತ್ರೆ ತೊಳಿತಾ ಇನ್ ಸುಮ್ಮನೆ ಕುತ್ಕೋ. ಹೋಗಿ ಹಬ್ಬ ಬಂತು ಬೇಳೆ ಬೆಲ್ಲ ಕುಡ್ತಾ ಹೋದೆ. ಅಬ್ಬಬ್ಬ ಎಂತ ಮಾತಾಡ್ತಾರ ನೋಡ್ರಿ. ಏನ್ ದುಡ್ಡು ದುಡ್ಡು ತಂದ ಆಗ್ತಾ ಇಲ್ಲಿ ಬೇಳೆ ಒಬ್ಬಟ್ಟು ಮಾಡಕಂತೆ. ಈಗ ಗೊತ್ತಿಲ್ಲ ನನಗೆ. ಏನು ಎಲೆಕ್ಷನ್ ಬಂತು ಕಡೆ ಬಂದ್ರೆ ಗೊತ್ತಿಲ್ಲ ನಿಂಗೆ. ಪಕ್ಕದ ಕ್ಯಾನ್ವಸ್ ನೆನ್ನೆಯಿಂದನೇ ಕ್ಯಾನ್ವಸ್ ಸ್ಟಾರ್ಟ್ ಆಗೈತೆ. ಹೋಗ ಒಂದು 5 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಇಸ್ಕೊ ಹೋಗಿ. ಓಹೋ ಕಾಸು ಕೊಡ್ತಾರಾ? ಈಗ ಕ್ಲಿಯರ್ ಕೊಡ್ತಾರ. ದೊಡ್ಡ ಕೆಲಸ ಮಾಡ್ದೆ ನೋಡು. ಹೋಗಿ ಬೇಗ ಮುಗಿಸ್ಕೊಂಡ್ ಬರ್ತೀನಿ. ಎಲ್ಗೂ ಹೋಗಬೇಡ, ಮನೆಗೆ ಬಿದ್ದಿರು. ಹಂಗೆ ಕ್ಲಿಯರ್ ತಗೋಬಲ್ಲ ಆಗೋತಾ ಇದ್ದೆ. ಆ ಕೆಲಸ ಮಾತ್ರ ನಾನು ಜಲ್ದ ಮಾಡಿ. ಕಷ್ಟ ಅಲ್ಲೇ. ಅಯ್ಯೋ ಅಯ್ಯೋ ಬರಗಾಲದಲ್ಲಿ ಎಂತ ಅದೃಷ್ಟ ಬಂದ್ಬಿಟ್ಟಪ್ಪ. ಯುಗಾದಿ ಹಬ್ಬ ಬೇರೆ ಶುಕ್ರವಾರ. 4 ದಿನ ಕ್ಯಾನ್ವಾಸ್ ರೋಡ್ ಹಾಕಿದ್ರೆ ಸೀರೆ ಮಕ್ಳಿಗೆ ಬಟ್ಟೆ ಒಬ್ಬಟ್ಟಿಗೆ ಬೇಳೆ ಬೆಲ್ಲ ಎಲ್ಲ ತಗೊಂಡ್ಬಿಡ್ಬೋದು. ಹೌದು ನಾನು ರೊಟ್ಟಿ ಹಾಕ್ಕೊಡ್ಬೇಕು. ಮಠ ಬಟಾಟೋದೆಲ್ಲ ಹೇಳ್ಬಿಡ್ಬೇಕು. ಏನ್ ಜಯಕ ಮಂಜಕ ರಾಧಕ ಎಲ್ಲ ಸಂಪಾದನೆ ಮಾಡ್ಬೋದ ಹಬ್ಬ ಜೋರ ಮಾಡ್ಬಿಡೋಣ ಆಯ್ತಾ? ಅಯ್ಯೋ ಮನೆಗೆ ಗಂಡಂದಿರ್ಗೆ ಹೇಳ್ಬಿಟ್ಟು ಬೀಗ ಹಾಕೊಂಡು ಮಧ್ಯಾಹ್ನ ಊಟ ಅಲ್ಲೇ ನಾ ಪಕ್ಕದ ಬಿದ್ದಿದೆ ಹೇಳ್ಕೊಂಡು ಬಂದ್ಬಿಟ್ಟು ಬೇರೆ ಪ್ರಜಾಪ್ರಭುತ್ವಗೆ ಜ್ಯೂಸ್ ಕುಡಿಸ್ತಾರೆ, ಮಿಸಾನ ಕುಡಿಸ್ತಾರೆ, ಮಿಸ ಕುಡಿಸಿ ನಮ್ಮನ್ನ ಸಾಯಿಸ್ತಾರೆ. ಪ್ರಜಾಪ್ರಭುತ್ವ ಬೇಡ ಬೇಡ ಓಟ್ ಹಾಕೋದ್ ನಾವು ಬೇಡ. ನೋಡ್ಕೊಡ್ಕೊಡಾಗುತ್ತೆ ನೀನು. ಪ್ರಜಾಪ್ರಭುತ್ವ ಬೇಡ. ಎಲ್ಲ ಕೇಳಿಸ್ಕೊಳ್ಳಿ. ಪ್ರಜಾಪ್ರಭುತ್ವ ಅಂದ್ರೆ ಇಷ್ಟೊತ್ತು ಕೂತು ಡಿಸ್ಕಸ್ ಮಾಡಿದ್ರಲ್ಲ ಅದಲ್ಲ ಅಣ್ಣ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೀಡುವಂತ ಸರ್ಕಾರ. ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸರ್ಕಾರ ಪ್ರಜಾಪ್ರಭುತ್ವ ಆಗಿದೆ. ಹಿಂದೆಲ್ಲ ಇತ್ತು, ಅರಸೊತ್ತಿಗೆ ಇತ್ತು. ರಾಜನ ಮಗ ರಾಜ ಆಗ್ತಾ ಇದ್ದ, ಮಂತ್ರಿ ಮಗ ಮಂತ್ರಿ ಆಗ್ತಾ ಇದ್ದ, ರಾಜ ಆಳ್ವಿಕೆ ನಡೆಸ್ತಾ ಇದ್ರು. ಅವ್ರಿಗೆ ಸಾಮರ್ಥ್ಯ ಇತ್ತು ಅದು ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಈಗ ಸರ್ವಾಧಿಕಾರ ಇದೆ, ಸರ್ವಾಧಿಕಾರಿಗಳು ದೇಶ ಆಳ್ತಾ ಇದ್ದಾರೆ. ಅಲ್ಲಿನ ಜನ ಮಾತಾಡೋದು ಕೂಡ ಸ್ವಾತಂತ್ರ್ಯ ಇಲ್ಲ. ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ.
ಆ ಕಾರಣಕ್ಕೆ ನೀವೆಲ್ಲ ಕೂತಿ ಮಾತಾಡ್ತಾ ಇದ್ದಾಣ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಿರ್ಬೋದು, ಧರ್ಮ ರಕ್ಷತಿ ರಕ್ಷಿತ ಅಂತ ಒಂದು ಮಾತಿದೆ. ಅದ್ರ ಅರ್ಥ ಏನು? ನಾವು ಧರ್ಮ ರಕ್ಷಿಸುತ್ತೆ, ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ಅದೇ ತರ ನಮ್ಮ ದೇಶದ ಸಂವಿಧಾನನ, ನಮ್ಮ ದೇಶದ ಪ್ರಜಾಪ್ರಭುತ್ವನ ನಾವು ನಮ್ಮ ಧರ್ಮದ ತರ ಸ್ವೀಕಾರ ಮಾಡ್ಬೇಕು, ನಾವು ಅದನ್ನ ರಕ್ಷಣೆ ಮಾಡ್ಬೇಕು. ಆಗ ಅದು ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇನ್ನೊಂದು ವಿಷಯ, ಗೋವಿಂದಣ್ಣ, ಹೋದ ಸರ್ತಿ ಎಲೆಕ್ಷನ್ ಆದಾಗ ನಿಮ್ ತರ ಅನೇಕ ಜನ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಎಲ್ಲ ಪ್ರವಾಸಕ್ಕೆ ಹೊರಟರು. ಇದು ನೀವು ಮಾಡಿದ್ವಿ ಮಿಸ್ಟೇಕ್. ವಿದ್ಯಾರ್ಥಿಗಳು ಈ ತರ ತಪ್ಪು ಮಾಡಿದ್ರೆ ನಮ್ಮ ಪ್ರಜಾಪ್ರಭುತ್ವದ ಗತಿ ಏನಾಗ್ಬೇಕು? ಇದು ನಾವೆಲ್ಲ ಏನ್ ಮಾಡ್ತೀವಿ, ಬೇರೆ ಬೇರೆ ಆಮಿಷಗಳಿಗೆ ಒಳಗಾದ್ವಿ, ನಮ್ಮ ಮತನ ನೀಚೆಗೆ ಹಾಕಿದ್ವಿ. ಅಂತವ್ರು ನಮ್ಮ ದೇಶನ ಅಭಿವೃದ್ಧಿ ಮಾಡ್ತಾರೆ, ನಮ್ಮನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ವಲ್ಲ, ಅದು ನಾವು ಮಾಡಿದ ತಪ್ಪು. 70 ವರ್ಷ ಆಯ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಈಗಲೂ ಕೂಡ ನಾವು ಅದೇ ಸ್ಥಿತಿನಲ್ಲಿದ್ದೀವಿ. ಈಗಲೂ ನಮ್ಮ ದೇಶದಲ್ಲಿ ಬಡತನ ಇದೆ, ಭ್ರಷ್ಟಾಚಾರ ಇದೆ, ನಿರುದ್ಯೋಗ ಇದೆ, ಕನಿಷ್ಠ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ಇದೆಲ್ಲ ಯಾರಿಂದ ಆಗ್ತಾ ಇದೆ? ಒಂದೇ ಕೈಯಿಂದ ಯಾವತ್ತೂ ಚಪ್ಪಾಳೆ ತಟ್ಟಕ್ಕಾಗಲ್ಲ. ನಮ್ಮ ದೇಶದ ಸ್ಥಿತಿ ಸದ್ಯಕ್ಕೆ ಹೀಗೆ ಇರೋದು. ನಮ್ಮ ದೇಶದಲ್ಲಿ ಸ್ಥಿತಿ ಸದ್ಯಕ್ಕೆ ಹೀಗೆ ಇರೋದು. ನಾವೇನಾದ್ರೂ ಒಳ್ಳೆದನ್ನ ಹೇಳಕ್ ಹೋದಾಗ ಇದೇ ತರ ಎಲ್ಲರೂ ರೆಸ್ಪಾಂಡ್ ಮಾಡ್ತಾರೆ. ಈ ತರ ತಪ್ಪು ಮತ್ತೆ ಆಗೋದು ಬೇಡ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋಣ, ಸೂಕ್ತವಾದ ಅಭ್ಯರ್ಥಿಗೆ ಮಾಡೋಣ. ವಯಸ್ಸಲ್ಲಿ ಕಿರಣದು ಒಳ್ಳೆ ಮಾತೇನು. ಇಷ್ಟು ವರ್ಷ ದುಡ್ಡು, ಒಡವೆ, ಆಸ್ತಿ ಹಾಗೇ ಸತ್ಯ. 5 ವರ್ಷ ಹಿಂದೆ ಓಟ್ ಹಾಕಂದ್ರೆ ಹೇಳ್ತಿದ್ಲು, ಅವಳು ಯಾವಾಗಲೂ ಹೇಳ್ತಿದ್ಲು, ಬೇಡ ಕಣ್ರಿ ಅಂತ. ಅವಳು ತೀರೋದ್ಲು. ಇವತ್ತು ನನ್ನ ಹೆಂಡತಿನೂ ಇಲ್ಲ, ಆ ಒಡವೆ ವಸ್ತ್ರ ತಗೊಂಡ್ರೆ ಕೊಡಕ್ಕೆ ಯಾರು ಇಲ್ಲ. ಅವಳು ಸತ್ಯಕ್ಕೆ ನಾನು ಬದಲಾವಣೆ ಮಾಡಕ್ಕೆ ಅನ್ಸುತ್ತೆ. ನೀನು ನನ್ನ ಹೆಂಡತಿ ನನ್ನ ಮನಸ್ಸು ತರಿಸಿದ್ರು, ನೀನ್ ನನ್ನ ಕಣ್ ತರಿಸ್ಬೇಕಂತ ಅದ್ಭುತವಾಗಿ ಮಾತಾಡಿದೆ. ಬದಲಾಗ್ತಾರೆ ಕಂಡ, ಬದಲಾಗ್ತಾರೆ. ನಾನು ಇವಾಗ ಬದಲಾದೆ, ಸಾಯೋ ಮುಂಚೆ ಬದಲಾದೆ, ಎಲ್ಲಾರು ಬದಲಾಗ್ತಾರೆ. ಈ ಬದಲಾವಣೆ ಬರೀ ನಿಮ್ಮಲ್ಲಿ ಮಾತ್ರ ಅಲ್ಲ ಅಜ್ಜ, ನಿಮ್ಮೆಲ್ಲರೂ ಪ್ರತಿಯೊಬ್ಬರಲ್ಲೂ ಆಗ್ಬೇಕು. ಹಾಗೆ ನಮ್ಮ ದೇಶ ಬದಲಾವಣೆ ಆಗ್ಬೇಕು. ಆಗುತ್ತೆ ಕಂಡ, ಆಗುತ್ತೆ. ಮುಸಿ ಮೇಲೆ ಕೆತ್ತು ಅಲ್ಲ ಹುಷಾರು. ಹೋಗ್ಬರ್ತೀನಿ, ಮಕ್ಕಳಿಗೆ ಒಳ್ಳೆ ಮಾತಾಡೋದು ಬರ್ತೀನಿ. ಓಟು ಕೊಡಿ ಓಟು, ನಾವು ಹತ್ತಬೇಕು ಸೀಟು. ಓಟು ಕೊಡಿ ಓಟು, ನಾವು ಹತ್ತಬೇಕು ಸೀಟು. ಓಟು ಸಾಯಂಕಾಲ ನೋಟು, ಓಟು ಸಾಯಂಕಾಲ ನೋಟು. ಖಂಡಿತ ಸ್ವಾಮಿ, ಕಳೆದ ಹಲವಾರು ವರ್ಷಗಳಿಂದ ನಾವು ಮತ ಹಾಕ್ತಾ ಇದ್ದೀವಿ. ಈ ವರ್ಷ ಕೂಡ ಆಗ್ತದೆ. ನೋಡ್ಕೊಡ್ರು ಸ್ವಾಮಿ 1000 ರೂಪಾಯಿ ಏನಾಗುತ್ತೆ ಸ್ವಾಮಿ? ನಾವು ಬರೀ 1 ಲಕ್ಷ ಖರ್ಚು ಮಾಡ್ತೀನಿ. ದಯವಿಟ್ಟು ನನಗೆ ಬೇಡ. ನನ್ನ ಜೀವನೋಪಾಯಕ್ಕೋಸ್ಕರ ಒಂದೇ ಒಂದು ಕತ್ತೆ ತಂದ್ಕೊಡಿ, ಅದ್ರ ಮೇಲೆ ಉಪ್ಪು ಮಾಡ್ಕೊಂಡು ನಮ್ಮ ಜೀವನನೇ ಸಾಗಿಸ್ತೇನೆ. ಒಂದು ಕತ್ತೆ ಅಂತ ತರ್ಸ್ರೋ ಬೇಗ. ಕತ್ತೆ ಬರುತ್ತೆ. ಹಲೋ, ಇವ್ರ ಒಂದು ಕತ್ತೆ ಬೇಕಿತ್ತು. 20,000 ಆಗುತ್ತಾ? ಅಷ್ಟೊಂದ ಅಣ್ಣ ಬೈಲಿ. ಕತ್ತೆ ಆಗಿ 20,000 ಆಗುತ್ತೆ. ಹೌದಾ? ಅವನಿಗೆ ಆ 1,000 ಜೊತೆಗೆ ಇನ್ನೊಂದು 1,000 ಹಾಕಿ ಕೊಟ್ಬಿಡು. ಸ್ವಾಮಿ, ಏನ್ ಸ್ವಾಮಿ ಒಂದೇ ಸರಿ ನನ್ನ ಬುಡಕ್ಕೆ ಕೈ ಹಾಕ್ಬಿಟ್ಟಿದ್ದೀರಾ? ನನಗೆ ಒಂದು ಕತ್ತೆ ಬೆಲೆ 20,000 ರೂಪಾಯಿ ಸ್ವಾಮಿ. ನನಗೆ ಅಷ್ಟೆಲ್ಲ ಕೊಡೋದಿಲ್ಲ. ಅದು 1,000ಕ್ಕೆ ಇನ್ನೊಂದ್ಸಲ ಸೇರಿಸಿ ಕೊಟ್ಬಿಡ್ರೆ ಹಣವಾಗಿ. ತಗೊಳ್ಳಿ. ಬೇಡ ತಗೊಳ್ಳಿ, ಪರವಾಗಿಲ್ಲ. ಬೇಡ. ನೋಡಿದ್ರ, ಒಂದು ಕತ್ತೆ ಬೆಲೆನೇ 20,000 ರೂಪಾಯಿ ಆಗುತ್ತೆ. ಅಂತದ್ರಲ್ಲಿ ನನ್ನ ಭವಿಷ್ಯನ, ನನ್ನ ದೇಶದ ಭವಿಷ್ಯನ ನಿರ್ಧಾರ ಮಾಡೋ ನನ್ನ ಮತದ ಬೆಲೆ ಕೇವಲ 2,000 ರೂಪಾಯಿ. ಮಹಾಸ್ವಾಮಿ, ನನಗೆ ನಿಮ್ಮ ದುಡ್ಡು ಬೇಡ, ಮತ್ತು ನಾನು ಯಾವುದೇ ಆಮಿಷಗಳಿಗೆ ಒಳಗಾಗೋದಿಲ್ಲ. ಐ ಆಮ್ ನಾಟ್ ಫಾರ್ ಸೇಲ್. ನನ್ನ ಮತ ಕೂಡ ಮಾರಾಟಕ್ಕಿಲ್ಲ. ನಾನು ಮತದಾನ ಮಾಡ್ತೀನಿ, ಸೂಕ್ತವಾದ ಅಭ್ಯರ್ಥಿಗೆ ಮಾಡ್ತೀನಿ. ನೀವಿನ್ನು ಹೊರಡಬಹುದು. ಐ ಆಮ್ ಸೇಲ್.
ಇಲ್ವಲ್ಲ ನೀರು ನಮ್ ತಾತ ಬಿಡ್ತಾರಲ್ಲ. ಅದೆಲ್ಲ ಅದನ್ನ ಪರಿಹರಿಸಕ್ಕೆ ಮನಕ್ ಬಂದಿರೋದು. ನಿಮ್ ಕಷ್ಟಗಳನ್ನೆಲ್ಲ ಪರಿಹರಿಸ್ತೀನಮ್ಮ. ಮಕ್ಕಳು ಉಚ್ಚವಾದಾಗ ಬರೋದು. ಅಯ್ಯೋ ಅಂದ್ರೆ ಏನಿಲ್ಲ, ಅದಕ್ಕೆ ಹೇಳ್ತಾ ಇರೋದು ಈ ಸತಿ ನನ್ನ ಗೆಲ್ಲಿಸ್ರಿ, ನಿಮ್ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಮ್ಮ. 5 ವರ್ಷದಿಂದ ಗೆಲ್ಸಿ ನೀವ್ ಮಾಡಿರೋ ಉಪಕಾರ ನೋಡಿದೀವಿ. ಇವತ್ ರಾತ್ರಿ ಮನೆಗ್ ಬರೀತೀವಿ, ನಾಳೆ ಬಾ ಅಂತ. ನಾಳೆ ಎಲೆಕ್ಷನ್ ಇದ್ದಾಗ ಇವತ್ ಬರ್ತೀರಾ ನಮ್ ವಿಚಾರ. ಅದೆಲ್ಲ ಆಗೋಯ್ತಮ್ಮ, ಅದೆಲ್ಲ ಏನು ಮಾಡಲ್ಲ, ಅದಕ್ಕೆ ನನ್ನ ಗೆಲ್ಸ್ರಿ ಅಂತ ಹೇಳ್ತಾ ಇರೋದು. ಇಲ್ಲ ನಡಿ, ನಮ್ಮ 5 ವರ್ಷಕ್ಕೊಂದ್ಸರಿ ಬಂದ್ರೆ ನಿಮ್ಮನ್ನ ಯಾರು ಕೇರ್ ಮಾಡಲ್ಲ. ನಡಿ ನೀರು ಜಲ್ಲಾಡ್ತಾ ನಾವು ಇವ್ಕೊಂದ್ ಬಾಟ್ಲು ಕಟ್ ಕಳಿಸ್ಕೊ. ಯಾಕ್ರಿ ಬೇಜಾರಲ್ಲಿದ್ದೀರಾ? ಅದೇ ಯಾಕೆ ಅಂತ ನಾನು ಕೇಳಿದ್ದು. ಅಣ್ಣ ಬಂದ ಎಣ್ಣೆ ಗೊತ್ತಾ ಅಕ್ಕ ಬಂದು ಹುಡುಗಂಗೆ ಬಾಟ್ಕೊಳ ಕುಕ್ಕು ಮಂಡನೆ ಮಾಡ್ಕೊತಾ ಇದ್ದೀನ ನಮ್ಮ ಅಲ್ಲ ಇದಿನೂ ಗೊತ್ತೈತೆ ನಾವು ಯಾವ್ದಕ್ ಬೆಲೆ ಕೊಡ್ತಾರೆ ಅಂತ. ಏನ್ ಮಾಡಲ್ಲ ನಾನು ಬಾಟ್ಲು ಸೀಮಿತಲ್ಲ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡ. ಓಕೆ ಒಳ್ಳೆ ಓಟ್ ಹಾಕೋಣ. ಆಮೇಲೆ ಒಳ್ಳೆ ಸಾಧ್ಯ ಬೇಕು. ಇಂಥ ಅಭ್ಯರ್ಥಿಗಳು ನಂಗೆ ಬೇಡ. ಇವತ್ತೇ ಲಾಸ್ಟ್. ಯಾವತ್ತೂ ನೀವೇ ಮಾತಾಡಿದ್ದು ನನ್ನ ಗಂಡ ಕುಡಿಯೋದ್ ಬಿಟ್ರೆ ನನಗಿಂತ ದೊಡ್ಡ ಸಂತೋಷ ಇನ್ನೇನು. ಹೌದು, ಇವತ್ತು ವೋಟಿಂಗ್ ನಡೀರಿ, ಓಟ್ ಹಾಕೋಣ. ಬಾ ಓಟ್ ಹಾಕೋಣ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡೋಣ. ಯಾವುದೇ ಆಮಿಷಗಳು ಮಾಡಬಾರ್ದು. ಐ ಆಮ್ ನಾಟ್ ಸೇಲ್. ಆಯ್ತೇನೆ ಹೋಗೋಣ. ಹಾ ರೀ, ನಾನ್ ರೆಡಿ ರೀ. ಎಲ್ಲಿಗೆ? ಟ್ರಿಪ್ ಹೋಗೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೀನಿ. ಯಾರು ಹೇಳಿದ್ ನಿಮ್ಗೆ ಟ್ರಿಪ್ ಹೋಗೋಣ ಅಂತ? ಸರಿ ನಡೀರಿ, ಒಂದೊಂದ್ಸತಿ ಒಂದೊಂದ್ಸಲ ಹೇಳ್ತೀರಾ. ವಿದ್ಯಾವಂತರಾಗಿ ನಾವೇ ಓಟ್ ಹಾಕಿಲ್ಲ ಅಂದ್ರೆ ಯಾರು ಓಟ್ ಹಾಕ್ತಾರೆ? ಅದು ನಮ್ಗೊಂಥರ ಹಬ್ಬ ಇದ್ದಂಗೆ. ಬಾ ಓಟ್ ಹಾಕಿ ಹೋಗೋಣ ಬಾ. ಸರಿ ನಡೀರಿ. ನೋಡಿದ್ರಿ, ಎಲ್ಲ ಬದಲಾದ್ರು, ನಾವು ನೀವು ಮಾತ್ರ ಉಳ್ಕೊಂಡಿದ್ವಿ. ಕೊನೆಗೆ ಬದಲಾಗೋಣ. ನಾವು ಬದಲಾದ್ರೆ ದೇಶ ಬದಲಾಗುತ್ತೆ, ಊರು ಉದ್ಧಾರ ಆಗುತ್ತೆ, ಮಕ್ಕಳು ಸಾಯ ನಿಲ್ಲುತ್ತೆ, ಅತ್ಯಾಚಾರ ನಿಲ್ಲುತ್ತೆ. ನಮ್ಮತ್ತ ನಾವು ಮಾಡ್ಕೊಂಡ್ರೆ ಆಮಿಷಗಳು ಒಳಗಾದ್ರೆ ಯಾರೋ ಒಬ್ಬ ನೈತಿಕ ವ್ಯಕ್ತಿ ಹುಡ್ತಾನೆ, ಅವನೇನಾಗಿರ್ತಾನೆ. ತುಂಬಾ ವರ್ಷ ಹಿಡಿಯಿತು, ನನ್ನ ಕೊನೆ ಮತದಾನ ಅನ್ಸುತ್ತೆ. ಇವತ್ತು ಜ್ಞಾನೋದಯ ಆಗೈತೆ ಮಕ್ಕಳ. ಆದ್ರೆ ನಿಮ್ಗಿನ್ನ ಚಿಕ್ಕ ಏಜು, ವಯಸ್ಸು ತುಂಬಾ ಚಿಕ್ಕದು. ಮಾರಾಟಕ್ಕೆ ಒಳಗಾಗ್ಬೇಡ್ರಿ ಮಕ್ಕಳ, ಮಾರಾಟಕ್ಕೆ ಒಳಗಾಗ್ಬೇಡ್ರಿ. ಆಮಿಷಗಳು ಕೊಟ್ಟಬೇಡಿ ಮಕ್ಕಳ, ಆಮಿಷಗಳು ಒಳಗಾಗ್ಬೇಡ್ರಿ. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವ್ರನ್ನೂ ಬದಲಾಯಿಸ್ರಿ. ನಿಜವಾಗ್ಲೂ ಬದಲಾಗುತ್ತೆ ದೇಶ. ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಲ್ಲ ಮಕ್ಕಳ, ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ. ಮಾರಾಟ ಮಾಡಬೇಡ್ರಿ, ಆಮಿಷಗಳು ಒಳಗಾಗ್ಬೇಡ್ರಿ. ಸರಿಯಾದ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡಿ ನಿಮ್ಮ ಮತನ ಕಳ್ಕೊಂಬೇಡಿ. ನನ್ನ ಹೆಂಡತಿ ಅದಕ್ಕೆ ಸತ್ತೋಲ್ದು, ನನಗೆ ಜ್ಞಾನೋದಯ ಮಾಡ್ಸಕ್ಕೆ. ಆ ಮಗ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಬಟ್ ಕಣ್ ತರಿಸ್ದ ಮಕ್ಕಳ, ಕಣ್ ತರಿಸ್ದ. ಹೋಗ್ ಬರ್ತೀನಿ, ನಿಮ್ಮ ಮತ ನೀವು ಮಾಡ್ಕೊಂಬೇಡಿ. ನಾನು ಇವಾಗ ಇರ್ತೀನಿ. ಬನ್ನಿ ಬನ್ನಿ ಮಕ್ಕಳ, ಬನ್ನಿ ಹೋಗೋಣ. ನಮ್ಮ ಮತ ನಾವು ಹಾಕೋಣ, ಬನ್ನಿ. ಬಂದೆ ಕಣವ, ಬಂದೆ. ಹಾಕ್ತೀನಿ ಕಣವ, ಫಸ್ಟೇ ಹಾಕ್ತೀನಿ. ನಿಮ್ಗಿಂತ ಫಸ್ಟೇ ಹೋಗ್ತೀನಿ.
ನೀವು ಮಾರಾಟ ಆಗಿಲ್ಲ ತಾನೇ? ಬದಲಾದ್ರಿ ನೀವಲ್ಲ, ಇವರು ಬದಲಾಗ್ತಾರೆ ಇವತ್ತಿಂದ. ನಂಬಿಕೆ ಇಡೋಣ. ಹಿಡ್ಕೊ ಮಗ, ಓಟ್ ಹಾಕಿ ಬರ್ತೀನಿ. ನೋಡ್ಬೇಡ ಗಂಡ, ಒಳ್ಳೆನಾದಲ್ಲ. ನೀನೇ ಅಜ್ಜ ಆದರ್ಶ ನನಗೆ. ಹೋಗ್ಬರ್ತೀನಿ ಮಗ. ಒಳ್ಳೆ ಅಭ್ಯರ್ಥಿಗೆ ಆಮಜ್ಜ. ಹಾ ಮಗ, ಈ ಎಲ್ಲ ಗುಂಡಿನೇ ಕಾಣಿಸ್ತಿಲ್ಲ, ಕಣ್ಣು ಹೋಯ್ತಾ? ಒತ್ತದೆ ಒತ್ತದೆ, ಒತ್ತದೆ ಕಣವ, ಒತ್ತದೆ. ನಿಮ್ಮ ಮನೆಗವ ಬರ್ತೀನಿ, ಬರ್ತೀನಿ ಮಕ್ಕಳ, ಬರ್ತೀನಿ, ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.